ಮುಖ್ಯಾಧಿಕಾರಿಗಳು ಸಂಘದಿಂದ ಈ ಒಂದು ಸನ್ಮಾನವನ್ನು ಸ್ವೀಕರಿಸಿ ಅವರು ಗರ್ಗಮನ ಆಗ್ತಾರೆ. ಒಂದು ಕೆಲಸ ಮಾಡೋದೇ ಒಂದು ಪುಣ್ಯದ ಕೆಲಸ, ಎಲ್ಲರಿಗೂ ಸಿಗ್ಲಿಕ್ಕಾಗಲ್ಲ. ಪತ್ರಿಕಾದಲ್ಲಿ ಇತ್ತೀಚಿನ ದಿನದಲ್ಲೇ ಪತ್ರಿಕೆ ಯಾವ ಮಟ್ಟದಲ್ಲಿ ಹೋಗ್ತದೆ ಅನ್ನೋದಕ್ಕೆ ಸಾಕಷ್ಟು ವಿಷಯಗಳನ್ನು ನಾವು ನೇರವಾಗಿ ಹಂಚಿಕೊಳ್ಳಿಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಒಂದು ವಾಕ್ಯದ್ದು. ಆದರೆ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಪತ್ರಿಕೆಯ ರಂಗಗಳು ಇವತ್ತು ಎಲ್ಲೆಲ್ಲೇ ಏನೇನು ಆಗಿದೆ ಅನ್ನೋದು ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಹಿಂದಿನ ಇತಿಹಾಸದಿಂದ ಈಗೆಲ್ಲ ಪ್ರಸ್ತಾವವಾಗಿ ನುಡಿಯಲ್ಲಿ ಹೇಳಿದರೆ ಅದರಲ್ಲಿ ಇಂಥ ಮಂಗಳೂರು ಪತ್ರಿಕೆ ಪ್ರಾರಂಭ ಆಯಿತು, ಅಲ್ಲಿಂದ ಬೇರೆ ಬೇರೆ ಪತ್ರಿಕೆಗಳಿಗೆ ಪ್ರಾರಂಭ ಆಯಿತು, ಯಾವ ರೀತಿ ಇದೆ ಅಂದರೆ ಅದಕ್ಕಾಗಿ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಮನುಷ್ಯನ ಇದು ಒಂದು ಮಾನವ ಜನ್ಮ ಬಹು ದೊಡ್ಡ ಪದಕರಣ ಪತ್ರಕರ್ತರ ಕಾಡು ವಿತರಣಾ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಕಾಲೇಜಿನವರು ತೊಡಸ್ಕೊಂಡಿದ್ದು ಬಹಳ ಸಂತೋಷ. ಯಾಕಂದ್ರೆ ಮುಂದೆ ನೀವೇನೇನು ಆಗ್ತದೆ ಗೊತ್ತಿಲ್ಲ, ಟೀಚರ್ ಅಂತ ಎಲ್ಲರೂ ಆಗೋದಿಲ್ಲ, ನಿಮ್ಗೆ ಆಶ್ಚರ್ಯ ಆಗೋದು. ಯಾಕಂದ್ರೆ ನಾನು ನಿಮ್ಮ ಮಗ ಬಿ ಎಡ್ M.Ed ಅಲ್ಲಿ ನೋಡಿದೆ. ಬೆಳಿಗ್ಗೆ ಚಳಿ ಇರಲಿ ಮಳೆ ಇರಲಿ ಗಾಳಿ ಇರಲಿ ಬೆಳಿಗ್ಗೆ ಎದ್ದು ಹೋಗಬೇಕು, ಹಂಚಬೇಕು, ಪತ್ರಿಕೆಗಳನ್ನು ಹಂಚಬೇಕು. ಅದು ಹಂಚಬೇಕು ಅಂದ್ರೆ ಅವ್ರ ಜೀವನ ಸಾಗೋದಿಲ್ಲ. ಆದ್ರೆ ಪೇಪರ್ಗಳಾಗ ಭಾಳ ಚಂದ ಅವ್ರ ಶಬ್ದಗಳು ಬರ್ತಾವ, ಮಾತುಗಳು ಬರ್ತಾವ, ರೀತಿಗಳು ಬರ್ತಾವ, ಕಾರ್ಯಕ್ರಮಗಳು ಬರ್ತಾವ, ಎಲ್ಲ ಬರ್ತಾವ. ಅದರ ಪರದೆ ಹಿಂದೆ ಅವರ ಬದುಕು ಬಹಳ ಕಷ್ಟ ಇರ್ತದೆ. ಆ ಕಷ್ಟದ ಮಧ್ಯೆ ಅವರು ಹೋರಾಟ ಮಾಡಿ ಜಯಿಸಿ ವಿನಯಶೀಲರಾಗಿ ವಿಧೇಯರಾಗಿ ದೊಡ್ಡ ವ್ಯಕ್ತಿಗಳಾಗಬೇಕಪ್ಪ ಅಂದರೆ ಕಷ್ಟಗಳು ಭಾಳ ಇರ್ತವೆ. ಹಾಗಂತೇಳಿ ಕಷ್ಟಗಳು ಸಮುದ್ರದಷ್ಟಿರ್ತಾವ, ಅವಕಾಶಗಳು ಕಷ್ಟಗಳು ಸಮುದ್ರದಷ್ಟು, ಸಾಗರದಷ್ಟು ಅವಕಾಶಗಳಿರ್ತವೆ. ಸೊ ಅವಕಾಶ ಉದ್ಯಮಿಗಳು, ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದಂಥ ಅರವಿಂದ್ ಗೌಡ್ ಪಾಟೀಲ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ವೈದ್ಯರು, ಆತ್ಮೀಯರಾದಂಥ ದಾನರೆಡ್ಡಿ ಅವರೇ, ವಿಶೇಷವಾಗಿ ಈ ಸಂಸ್ಥೆಯ ಹಿರಿಯರು, ನನ್ನ ಮಾರ್ಗದರ್ಶಕರಾದಂಥ ಲಿಂಗೋಜ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನೀವೆಲ್ಲರೂ ಸೇರಿ ಪತ್ರಿಕಾ ದಿನಾಚರಣೆ ನಾವು ಆಚರಿಸತಕ್ಕಂಥ ಸಂದರ್ಭದಲ್ಲಿ ವಿಪರ್ಯಾಸ ಏನಂತಂದ್ರೆ ನಮ್ಮ ಪತ್ರಿಕಾ ಮಾಧ್ಯಮದವರ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡೋದು ನೋಡಿದ್ರೆ ಭಾಳ ಕೇರ್ ಅನಿಸುತ್ತೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನೀವೆಲ್ಲರೂ ಕೂಡ ಒಂದು ವಿದ್ಯಾಸಂಸ್ಥೆ ಇರ್ಬೋದು, ಯಾವುದೇ ಪಬ್ಲಿಕ್ ವರ್ಕರ್ಸ್ ಇರ್ಬೇಕು, ಎಲ್ಲರೂ ಸೇರಿ ಆ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡೋದ್ರ ಜೊತೆಗೆ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವ್ರನ್ನ ಸನ್ಮಾನಿಸೋದ್ರ ಜೊತೆಗೆ ಅವ್ರಿಗೆ ಭಾಳ ಗೌರವ ಪ್ರೀತಿಯನ್ನು ಕೊಡ್ತಕ್ಕಂಥ ಕೆಲಸ ನೀವೆಲ್ಲರೂ ಸೇರಿ ಮಾಡೋದನ್ನ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಸರ್ ಹೇಳ ಎರಡು